ನಮಸ್ಕಾರ ಸರ್. ದಿನೇಶ್ ಗುಂಡೂರಾವ್ ಅವರೇ, ಮಾನ್ಯ ಸಚಿವರೇ, ನಮ್ಮ ಸಚಿವರು ನೀವು. ಅದು ಏನು ಸರ್, ಅದು ಈ ಮಣಿಪಾಲ್ ಹಾಸ್ಪಿಟ್ಲು 7 ಸ್ಟಾರ್ ಹೋಟ್ಲ್ಗಿಂತ ಜಾಸ್ತಿ ತೊಗೊತಾರೆ ಸರ್ ಫೀಸು. ಈ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಕೋಲಾರಿಂದ ಒಬ್ಬ ರೈತರು ಕುಟುಂಬ ಇವತ್ತು ಬೀದಿ ಪಾಲ ಮಾಡಿಸಿದ್ದಾರೆ. ಒಂದು ಹೆಣ್ಮಗಳು PUC ಓದ್ತಾ ಇರುವ ಒಂದು ಹೆಣ್ಮಗಳು ದೇವಿಕಾ ಅಂತ ಹೆಸರು, ಇವತ್ತು ಬೆಳಗ್ಗೆ 8 ಗಂಟೆಗೆ ಸತ್ತೋಗಿದೆ. ಇಲ್ಲಿ ತನಕ ಡೆಡ್ ಬಾಡಿಯನ್ನು ಕೊಟ್ಟಿಲ್ಲ. ಪೊಲೀಸ್ ಕೇಸ್ ಆಗಿದೆ. ಪೊಲೀಸ್ನವ್ರು ಬಂದಿದ್ದಾರೆ, ಮುಲ್ಬಾಗಲಿಂದ ಪೊಲೀಸ್ನವ್ರು ಬಂದಿದ್ದಾರೆ. 3 ಲಕ್ಷ ರೂಪಾಯಿ ಬಿಲ್ ಹಾಕಿದ್ದಾರೆ. ಒಂದೇ ರಾತ್ರಿಗೆ ಏಕಾಏಕಿ 1.5 ಲಕ್ಷ ರೂಪಾಯಿ ಬಿಲ್ ಹಾಕಿದ್ದಾರೆ. ಸರ್ಕಾರ ಆದೇಶ ಪ್ರಕಾರ ಮಿನಿಮಮ್ 6,000 ರೂಪಾಯಿ ಮೇಲೆ ಎಲ್ಲೂ ತಗೊಳಂಗಿಲ್ಲ. ICUನಲ್ಲಿ ಬೆಡ್ಡು ಇಲ್ಲಿ ನೋಡಿದ್ರೆ 1.5 ಲಕ್ಷ, 2 ಲಕ್ಷ, 3 ಲಕ್ಷ ತಗೊಂತಾರೆ. ಈ 7 ಸ್ಟಾರ್ ಹೋಟೆಲ್ ನೋಡಿ, ಇದು ಹಾಸ್ಪಿಟಲ್ ಅಲ್ಲ, 7 ಸ್ಟಾರ್ ಹೋಟೆಲ್, ಮಣಿಪಾಲ್ 7 ಸ್ಟಾರ್ ಹೋಟೆಲ್. ಇದು ಈ 7 ಸ್ಟಾರ್ ಹೋಟೆಲ್ನಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾರೆ ಪ್ರತಿ ದಿವಸ. ಇದಕ್ಕೆ ಕೇಳೋರು ಪಾಲವರು ಯಾರಿಲ್ಲ. ನಿಮ್ಮಂಥ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಇವ್ರ ಹತ್ರ ಬೆನಿಫಿಟ್ ತಗೊಂತೀರಾ. ಬೆನಿಫಿಟ್ ತಗೊಳ್ಳೋದ್ರಿಂದ ಇವರು ಇಲ್ಲಿರೋರು ಇವ್ರು ಯಾರು ಕನ್ನಡಿಗರಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸು. ಬಾಯಿಗೆ ಬಂದಂಗೆ ಮಾತಾಡೋದು. ಏನು ಸರ್, ಬಾಯಿಗೆ ಬಂದಂಗೆ ಮಾತಾಡೋದು. ನೀವು ತಕ್ಷಣ ಒಬ್ಬ ರೈತ ಇಲ್ಲಿ ಬಂದು ಯಾವುದೋ ಒಂದು ಹಾಸ್ಪಿಟ್ಲು ರೆಫರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಗೆ. ಅವ್ರಿಗೆ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿಲ್ಲ. ಮನೆ ಹೆಣ್ಮಗಳನ್ನ ಕಳ್ಕೊಂಡಿದ್ದೀವಿ ದುಃಖದಲ್ಲಿ. ಇವಾಗ ಮನೆ ಮಠ ಎಲ್ಲ ಮಾರ್ಕೋಬೇಕು. ಲಕ್ಷ ಕೇಳ್ತಾರೆ. ಒಂದು ದಿವಸಕ್ಕೆ 1.5 ಲಕ್ಷ, 2.5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರ ಮೇಲೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಈ ಸ್ಥಳೀಯ DHO ಏನು ಮಾಡ್ತಾನೆ, ಆರೋಗ್ಯ ಜಿಲ್ಲಾಧಿಕಾರಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ಇದ್ರ ಬಗ್ಗೆಲ್ಲ ತನಿಖೆ ಮಾಡಿ. ಯಾವುದೇ ಕಾರಣಕ್ಕೂ ಈ ಹಾಸ್ಪಿಟ್ಲಿಗೆ ನಿರ್ಲಕ್ಷ್ಯ ತೋರಿಸ್ಬೇಡಿ. ಇದು ಒಂದು 7 ಸ್ಟಾರ್ ಹಾಸ್ಪಿಟ್ಲು. ಅಲ್ಲಿ ಬೋರ್ಡ್ ಹಾಕ್ಬಿಡ್ಬೋದು, ಇದು 7 ಸ್ಟಾರ್ ಹಾಸ್ಪಿಟ್ಲ್ ಅಂತ ಬೋರ್ಡ್ ಹಾಕ್ಬಿಟ್ರೆ ನಮ್ಮಂಥ ದಲಿತರು, ಬಡವರು, ಕೂಲಿ ಕೆಲಸ ಮಾಡೋರೆಲ್ಲ ಇಲ್ಲಿ ಬರೋದಿಲ್ಲ. ಇಲ್ಲಿ ಬೋರ್ಡ್ ಹಾಕ್ಬಿಡ್ಬೋದು. ಇವರು ಬೋರ್ಡ್ ಹಾಕೋದಿಲ್ಲ, ಏನಿಲ್ಲ. ಎಲ್ಲರಿಗೂ ಒಂದೇ ಸಮ ಅಂತ ಹೇಳ್ಬಿಟ್ಟು ಇರೋರ ಹತ್ರ ಯಾರೋ ಇವಾಗ ಪೇಷಂಟ್ ಕೇಳಿದ್ರು, ಪ್ರತಿ ದಿವಸ 1.5 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರಂತೆ. ICUಗೆ 1.5 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರಂತೆ. ICUನಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರಂತ ಗೊತ್ತಿಲ್ಲ. ನಮ್ಮ ಶಿವಶಂಕರ್ ಅವ್ರು ಹೇಳ್ತಾರೆ ನೋಡಿ ಇದ್ರ ಬಗ್ಗೆ. ಹಲೋ, ಇದು ಮಣಿಪಾಲ್ ಹಾಸ್ಪಿಟಲ್ ಅಲ್ಲ, ಇದು 7 ಸ್ಟಾರ್ ಹೋಟೆಲ್, ಲೀಲಾ ಪ್ಯಾಲೇಸ್ ಮುಂದೆನೇ ಇರೋದು. ಆರೋಗ್ಯ ಸಚಿವರೇ, ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ಇದ್ರ ಬಗ್ಗೆ ನೀವು ಗಮನ ಹರಿಸಿ, ಇದ್ರ ಬಗ್ಗೆ ಆರೋಗ್ಯ ಸಚಿವರೇ ನೀವೇ ನ್ಯಾಯ ಕೊಡಿಸ್ಬೇಕು. ಇವ್ರು ನೋಡಿ, ಅವ್ರ ತಂದೆ ಒಬ್ಬ ರೈತಾಪಿ, ಮುಲ್ಬಾಗ್ಲಿಂದ ಬಂದಿರೋದು. ಮಗು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಮಗು ಔಷಧಿ ಇಕ್ಕಿದ್ರಂತೆ ಮನೆಯಲ್ಲಿ, ಟೊಮೊಟೊಗೆ ರೋಸಾ ಹೋಗಿ ಹೊಡಿಯೋದು, ಅದನ್ನೆತ್ತು ಕುಡಿದ್ಬಿಟ್ಟು ಇದಾಗಿದ್ದಾರೆ. ಪಾಪ ನಿಧನ ಹೊಂದಿದ್ದಾರೆ ಇವತ್ತು. ಅವ್ರಿಗೆ 5 ಲಕ್ಷ ಬಿಲ್ ಮಾಡಿದ್ದಾರೆ. ಇವರಲ್ಲಿ ಕಟ್ಟಕ್ಕೂ ಕಾಸಿಲ್ಲ. ಏನು ಮಾಡೋದಂತನೂ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಅದರಿಂದ ಇಲ್ಲಿ ನೋಡಿ, ಯಾವ ಕಾಲ್ ಬರ್ತಾ ಇದೆ, ಇಲ್ಲಿ ನೋಡಪ್ಪ, ಇಲ್ಲೇ ಯಾವ ಕಾಲ್. ನಮ್ಮ ಸಂಘಟನೆಯವರು ನಾವೆಲ್ಲ ಬಂದಿದ್ದೀವಿ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋದಕ್ಕೆ. ಇಲ್ಲಿ ನೋಡಿ, ನಮ್ಮ ಗುಂಡೂರಾವ್ ಸಾಹೇಬ್ರೆ, ನಿಮ್ಮ ಗಮನಕ್ಕೆ ಬರಬೇಕು. ಲೂಟಿಕೋರ್ ಹಾಸ್ಪಿಟ್ಲ್ ಇದು, ಮಣಿಪಾಲ್ ಹಾಸ್ಪಿಟ್ಲು ಲೂಟಿಕೋರ್ ಹಾಸ್ಪಿಟ್ಲು. ಬೇರೆ ನಾರ್ತ್ ಇಂಡಿಯನ್ಸ್ ಬಂದು ಸೇರ್ಕೊಂಡ್ಬಿಟ್ಟು HR ಟೀಮು ಅಂತ ಹೇಳ್ಬಿಟ್ಟು ಆ ಲೋಪಮುದ್ರಾ ಸೈಕ, ಕೌಶಲ್ ರಾಮು, ಸುಪ್ರತ್ ದಲಾಲು ಇಂಥವರೇ ಇದ್ದಾರೆ ಇದ್ರೊಳಗಡೆ. ಅವ್ರುಗಳು ನಮ್ಗಳಿಗಂತೂ ದಲಿತರಿಗಾಗಲಿ, ಬಡವ್ರಿಗಾಗಲಿ, ಬಗ್ಗರಿಗಾಗಲಿ ಯಾವುದು ಬಗಲ್ಲ. ಅವ್ರಿಗೆ ಬೇಕಾಗಿರೋದು ಬಿಲ್ ಕೊಡಿ, ಹೆಣ ಎತ್ಕೊಂಡೋಗಿ ಅಂತಾರೆ. ಪೊಲೀಸವ್ರು ಮೆಮೊ ಸಮೇತ ಬಂದವ್ರೆ, ಎಲ್ಲಿ ಮುಳಬಾಗಿಲು ಪೊಲೀಸ್ ಠಾಣೆಯಿಂದ. ಅವ್ರಿಗೂ ನ್ಯಾಯ ಇಲ್ಲ ಇಲ್ಲಿ. ಇಲ್ಲ ಅಂತ ಅವ್ರನ್ನೂ ಆಚೆ ಓಡಿಸ್ಬಿಟ್ರು. ಹೋಗ್ರಿ ನಮಗೆ ಬಿಲ್ ಕಟ್ರಿ ಅಂತ ಹೇಳ್ಬಿಟ್ಟು. ಈ ಥರ ಇದ್ರೆ ನಾವೇನು ಮಾಡೋದಿಲ್ಲಿ ಬಡವರು? ನಮ್ಮವ್ರು ಮಾತಾಡ್ತಾರೆ ನೋಡಿ.
ಸರ್ ದಯವಿಟ್ಟು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಇದು ಪದೇ ಪದೇ ನಾವು ಸುಮಾರು ಹಲವಾರು ರೀತಿಯಲ್ಲಿ ಇಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ಬರ್ತಾ ಇದ್ದಾರೆ. ಆದರೆ ಕೂಡ ಇಲ್ಲಿ ಯಾವುದೇ ಕೂಡ ಇಲ್ಲಿ ಇರುವ ಸ್ಥಳೀಯ ಏನು ಇವು ಅಧಿಕಾರಿಗಳು ಇದ್ದಾರೆ, ಮಣಿಪಾಲ್ ಅಧಿಕಾರಿಗಳು, ಇದು ಒಂದು ಕಾರ್ಪೆಟ್ ಕಂಪನಿ. ಈ ಕಾರ್ಪೆಟ್ ಕಂಪನಿಯಿಂದ ದಯವಿಟ್ಟು ಸರ್ಕಾರದಿಂದ ಏನೊಂದು ಸೌಲಭ್ಯಗಳು ಬರುತ್ತೆ ಅದೆಲ್ಲ ರದ್ದು ಮಾಡಿ. ಇವತ್ತು ಸರ್ಕಾರದಿಂದ ನೀವು ಇವ್ರಿಗೆ ಕಾರ್ಪೆಟ್ ಕಂಪನಿಗೆ ಏನೇನು ಟ್ಯಾಕ್ಸ್ ಹಾಕ್ತಿರೋ ಅದೆಲ್ಲ ಹಾಕಿ. ಯಾಕಂದರೆ ಇವಾಗ 5 ಸ್ಟಾರ್ ಹೋಟ್ಲಲ್ಲಿ ಏನು ಬಿಲ್ ಮಾಡ್ತಾರೋ ಅದೇ ಬಿಲ್ನ ಇಲ್ಲಿ ಮಾಡಿಸ್ತಾರೆ. ಯಾಕೆ ಇವರಿಗೆ ಸರ್ಕಾರದಿಂದ ಟ್ಯಾಕ್ಸ್ನ ನೀವು ಕಡಿಮೆ ಮಾಡ್ತೀರಾ, ಹಾಸ್ಪಿಟ್ಲ್ ಅಂತ ಕಡಿಮೆ ಮಾಡಿಸ್ತೀರಾ? ದಯವಿಟ್ಟು ಇವತ್ತು ಟ್ಯಾಕ್ಸ್ ಕೂಡ ಇದ್ರ ಮೇಲೆ ಹೆಚ್ಚಿಡ ಮಾಡಿ. ಇವರು ದರೋಡೆಕೋರರು, ಇದು ಹಾಸ್ಪಿಟ್ಲಲ್ಲ, ದರೋಡೆಕೋರರು. ನಾವು ಪದೇ ಪದೇ ಹಲವಾರು ರೀತಿಯಲ್ಲಿ ಇಲ್ಲಿ ಬಂದು ಜಗಳಾಡಿ ಡೆಡ್ ಬಾಡಿ ತೊಗೊಂಡೋಗ್ತಾ ಇದ್ವಿ. ಇವರು ಮೊದಲು ಇದು ಬೋರ್ಡ್ ಹಾಕಕ್ಕೆ ಹೇಳಿ, ಇದು ಒಂದು 7 ಸ್ಟಾರ್ ಮಣಿಪಾಲ್ ಹಾಸ್ಪಿಟಲ್ ಅಂತ ಬೋರ್ಡ್ ಹಾಕಕ್ಕೆ ಹೇಳಿ. ನಾವು ಯಾರು ಬರೋದಿಲ್ಲ ಇಲ್ಲಿ. ದಲಿತರಿಗೆ ಅಂದರೆ ಯಾವುದೇ ಮೀಸಲಾತಿ ಇಲ್ಲ. ಯಾವ ವಾರ್ಡ್ಗೂ ದಲಿತರಿಗಂತ ಕಾನೂನಿನಲ್ಲಿ ಅವಕಾಶ ಇದೆ. ದಲಿತರಿಗೆ ಇಷ್ಟು ಭಾಗ ಕೊಡಬೇಕು ಅಂತ ಒಂದು ಅವಕಾಶ ಇದೆ. ಅದು ಕೂಡ ಈ ಅವಕಾಶ ಕೂಡ ಇವರು ಒಪ್ಪೋದಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ಸೆತ್ ಮೇಲೆ ಡೆಡ್ ಬಾಡಿಯನ್ನು ಸಂಬಂಧಪಟ್ಟವರಿಗೆ ವಿತಿನ್ ಸೆಕೆಂಡ್ನಲ್ಲಿ ಸರೆಂಡರ್ ಮಾಡಬೇಕಂತ. ಬೆಳಗ್ಗೆ ಸತ್ತೋಗಿರೋದು ಸುಮಾರು ಇವಾಗ 5 ಗಂಟೆ ಮೇಲೆ ಆಗಿದೆ. ಇವಾಗ ತನಕನೂ ಡೆಡ್ ಬಾಡಿಯನ್ನು ಇವರು ಸರೆಂಡರ್ ಮಾಡ್ತಾ ಇಲ್ಲ. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಆ್ಯಕ್ಷನ್ 100% ಇವ್ರ ಮೇಲೆ ಪೊಲೀಸ್ ಆ್ಯಕ್ಷನ್ ತೊಗೊತೀವಿ ಅಂತ ಈ ಮೂಲಕ ತಿಳಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್. ಮತ್ತೆ ಅಲ್ಲಿ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ಅವ್ರು ಏನೇನು ಮಾತಾಡ್ತಾರೆ ಅಂತ ತಮ್ಮ ಮುಂದೆ ಇಡ್ತೀನಿ. ಪೊಲೀಸ್ ಅವ್ರು ಬರ್ತಾರೆ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ ಅಂತ ಎಲ್ಲರಿಗೂ ತಿಳಿಸ್ತೀನಿ. ಮತ್ತೆ ವಿಡಿಯೋ ಮಾಡ್ತೀನಿ, ಎಲ್ಲರೂ ವೆಯ್ಟ್ ಮಾಡಿ.